ಧನುರಾಶಿ ಹಿಂದೆ ಹೂಡಿಕೆ ಮಾಡಿದ್ದಂತಹ ಹಣ ಅಥವಾ ಆಸ್ತಿ ಆ ವಿಷಯದಲ್ಲಿ ಸ್ವಲ್ಪ ಗೊಂದಲವಾಗುತ್ತೆ. ಯಾವತ್ತೋ ನನಗೆ ಅನುಕೂಲವಾಗ್ಬೋದು, ಆಪದ್ಧನವಾಗಿ ಹಣ ಸಿಕ್ಬೋದು ಅಂತ ಹೇಳಿ ಹೂಡಿಕೆಯನ್ನು ಮಾಡಿರ್ತೀರಿ. ಅಂತಹ ಹೂಡಿಕೆಯ ಹಣದ ವಿಚಾರದಲ್ಲಿ ಒಂದಷ್ಟು ನಿಯಮಗಳು ಅಥವಾ ಬೇರೆ ವಿಷಯಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳದಲೇ ಅವತ್ತು ಖುಷಿಯಿಂದ ಹೂಡಿಕೆ ಮಾಡಿದ್ದು ಇವತ್ತು ಯಾವುದೋ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಕಾರಣವಾಗುತ್ತೆ. ಯಾವ ರೀತಿಯಲ್ಲಿ ಅದನ್ನು ಮುಂದುವರಿಸಬೇಕಾ ಬೇಡವಾ ಅನ್ನುವಂಥದ್ದೆಲ್ಲ ಮನಸ್ಸಿಗೆ ಬರುವಂಥದ್ದಾಗುತ್ತೆ. ದುರಾಸೆ ಇಲ್ಲದೆ ಕೆಲಸಗಳನ್ನು ಮಾಡಿದರೆ ಅದರಿಂದ ಸಂತೋಷ ಸಿಗುತ್ತೆ. ಯಾವುದೋ ಒಂದು ಕೆಲಸ ಮಾಡುವಾಗ ಆಸೆ ಅನ್ನುವಂಥದ್ದಿರಬೇಕು, ಆದರೆ ಅದು ದುರಾಸೆಯಾಗಿ ಮಾರ್ಪಟ್ಟಾಗ ಅದು ನಿಮಗೆ ತೊಂದರೆಗೆ ಹಿನ್ನಡೆಗೆ ಕಾರಣವಾಗುತ್ತೆ. ನೀವು ನಿರೀಕ್ಷೆ ಮಾಡಿದಷ್ಟು ಅದರಿಂದ ಸಿಕ್ಕದೇ ಇರಬಹುದು, ಆದರೆ ಸನ್ಮಾರ್ಗದಲ್ಲಿ ಹೋದಾಗ ಅದರಿಂದ ಏನು ಫಲಪ್ರಾಪ್ತಿಯಾಗಬೇಕೋ ಅಷ್ಟು ಖಂಡಿತವಾಗಿ ಲೋಪವಿಲ್ಲದೆ ಇದ್ದಾಗ ಸಿಕ್ಕತ್ತೆ ಅಂತ ಅರ್ಥ. ಹೆಚ್ಚು ಹಣ ಹೂಡಿಕೆಯನ್ನು ಮಾಡೋಕ್ಕೆ ಹೋಗಬೇಡಿ. ಆ ಹಣ ಹೂಡಿಕೆಯಿಂದ ನಿಮಗೆ ಅನುಕೂಲಕ್ಕಿಂತ ಅನನುಕೂಲವೇ ಹೆಚ್ಚು ಅನ್ನುವಂಥದ್ದನ್ನು ಗಮನಿಸಬೇಕು. ನಿಮ್ಮಷ್ಟಕ್ಕೆ ನೀವು ಸಂತೋಷವಾಗಿರೋದಕ್ಕೆ ಆಗದೇ ಇರತಕ್ಕಂತಹ ದಿವಸ. ಯಾಕೆ ಅಂತಂದರೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಮನಸ್ಸಿಗೆ ಸಮಾಧಾನ ಸಿಕ್ತು ಅನ್ನುವಂತಹ ಆ ಒಂದು ತೃಪ್ತಿಯ ಭಾವ ನಿಮಗೆ ಈ ದಿವಸ ಸಿಕ್ಕೋದಿಲ್ಲ. ನಿಮ್ಮ ಸ್ವಭಾವದಿಂದ ಸ್ನೇಹಿತರಿಗೆ ಬೇಸರವಾಗುತ್ತೆ. ಯಾಕೆ ಹೀಗೆ ನಡ್ಕೊಳ್ತೀರಿ ಅನ್ನುವಂಥದ್ದನ್ನು ಬೇರೆಯವರು ಪ್ರಶ್ನೆ ಮಾಡೋ ಹಾಗೆ ಆಗುವಂಥದ್ದಿದೆ. ಹೆಂಡತಿ ಮನೆಯವರ ಕಡೆಯಿಂದ ಜಗಳ ಆಗಬಹುದು ಅನ್ನುವಂಥದ್ದು. ಆ ವಿಷಯವನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಆ ರೀತಿಯ ಸಂದರ್ಭಗಳು ಬಂದಾಗ ಬೇರೆ ಒಂದು ಕುಟುಂಬದೊಂದಿಗೆ ನೀವು ಜಗಳವನ್ನು ಮಾಡುವಂಥದ್ದು ಸೂಕ್ತವಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮಗಿರತಕ್ಕಂತಹ ದುಗುಡ ದುಮ್ಮಾನಗಳನ್ನು ಅಥವಾ ಅನಿವಾರ್ಯವಾಗಿ ಆಗುವಂತಹ ಕೆಲವು ಅವಘಡಗಳನ್ನು ಆ ಸ್ವಾಮಿ ನಿಮಗೆ ತಪ್ಪಿಸ್ತಾನೆ, ನಿಮಗೆ ರಕ್ಷಣೆಯನ್ನು ನೀಡ್ತಾನೆ. ಶುಭವಾಗಿ. ಮಕರ ರಾಶಿ, ನಿಮ್ಮ ಸ್ನೇಹಿತರ ವೈಯಕ್ತಿಕವಾದಂತಹ ಕೆಲವು ಸಮಸ್ಯೆಗಳು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಅವರು ವೈಯಕ್ತಿಕವಾಗಿ ಯಾವುದೋ ಸಮಸ್ಯೆಗಳನ್ನು ಮಾಡ್ಕೊಂಡಿರ್ತಾರೆ. ನಿಮ್ಮ ಹೆಸರನ್ನು ಹೇಳ್ಬೋದು, ಇಲ್ಲ ನಿಮ್ಮ ಒಡನಾಟವನ್ನು ಅವರು ಅಲ್ಲಿ ತೋರ್ಪಡಿಸ್ಕೊಳ್ಬೋದು, ನಿಮ್ಮ ಜೊತೆ ಇದ್ದಂಥದ್ದನ್ನು ಕೆಲವು ವಿಷಯಗಳಲ್ಲಿ ಹಂಚಿಕೊಳ್ಬೋದು. ಆಗ ನಿಮಗೂ ಕೂಡ ಅದು ಏನೋ ಒಂದು ರೀತಿಯಲ್ಲಿ ತೊಂದರೆಗೆ ಕಾರಣವಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಸ್ಪಂದನೆ ಇದೆ, ಹಾಗಾಗಿ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದು. ಮನೆಯವರನ್ನು ಸಮಾಧಾನ ಮಾಡೋದ್ರಲ್ಲೇ ಇಡೀ ದಿವಸ ಕಳೆದು ಹೋಗ್ಬಿಡುತ್ತೆ. ಹಿಂದೆ ಯಾವತ್ತೋ ಏನೋ ಭರವಸೆ ಕೊಟ್ಟಿರ್ತೀರಿ, ಏನೋ ಸುಳ್ಳನ್ನು ಹೇಳಿರ್ತೀರಿ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇವತ್ತು ಇಡೀ ದಿನ ನಿಮಗೆ ಬೇಕಾಗುವಂಥದ್ದಾಗ್ಬೋದು. ದಿನದ ಆರಂಭ ಅಂದರೆ ಬೆಳಗ್ಗೆ ಎದ್ದಾಗ ನಿಮಗೊಂದಷ್ಟು ಸಂತೋಷ ಇರುತ್ತೆ. ಹಾಗೇ ಸಮಯ ಹೋಗ್ತಾ 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 ಅದೆಲ್ಲವೂ ಕೂಡ ನೀರಸವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ಹಣದ ಹೆಚ್ಚು ಖರ್ಚು, ಆತಂಕ ಇವೆಲ್ಲವೂ ಕೂಡ ನಿಮಗೆ ಈ ದಿವಸ ಅಡ್ಡವಾಗ್ತಕ್ಕಂಥದ್ದು. ಯಾವ ಕೆಲಸಕ್ಕೆ ಹೋದರೂ ಕೂಡ ದುಡ್ಡಿಲ್ಲದೆ ಆ ಕೆಲಸ ಆಗೋದಿಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಹಣದ ಅಡಚಣೆ, ಹಣದ ಖರ್ಚಾಗುತ್ತೆ. ಜೊತೆಗೆ ಏನೋ ಒಂದು ರೀತಿಯ ಆತಂಕ, ದುಡ್ಡು ಕೊಟ್ಟರೂ ಕೂಡ ನನ್ನ ಕೆಲಸ ಆಗುತ್ತೋ ಇಲ್ವೋ ಅನ್ನುವಂತಹ ಅನುಮಾನ, ಇವೆಲ್ಲವೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಬಂಧನವನ್ನು ಹೇರ್ತಕ್ಕಂಥದ್ದಾಗತ್ತೆ. ಮನೆಯವರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕಾಗ್ದಲೇ ಜಗಳವನ್ನು ಮಾಡ್ಕೊಳ್ತೀರಿ. ಯಾವುದೋ ಒಂದು ಮಾತನ್ನು ಕೊಟ್ಟಿರ್ತೀರಿ, ಸಮಯ ಸಂದರ್ಭಗಳು ಹಾಗೆ ಒದಗಿ ಬಂದಿರೋದಿಲ್ಲ, ಅದಕ್ಕೆ ಅನುಕೂಲಗಳು ಕೂಡ ಆಗಿರೋದಿಲ್ಲ. ಇವತ್ತು ಅದಕ್ಕೆ ಕೇಳಿದಾಗ ಅಥವಾ ಹೇಳಿದಾಗ ಮಾತಾಡಿದಾಗ ಇವತ್ತು ಕೂಡ ಆ ಮಾತನ್ನು ನೆರವೇರಿಸೋದ್ರಲ್ಲಿ ವಿಫಲರಾಗ್ತೀರಿ. ಅದು ಜಗಳಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಇವೆಲ್ಲ ಸೂಕ್ಷ್ಮಗಳನ್ನು ಗಮನಿಸಿದಾಗ ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಅಂತಹ ಆಂಜನೇಯ ಸ್ವಾಮಿ ನಿಮ್ಮೆಲ್ಲ ಕೆಲಸಗಳನ್ನು, ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಶರೀರದಲ್ಲಿ ಒಂದಷ್ಟು ಶಕ್ತಿ, ಸಾಮರ್ಥ್ಯ, ಹಾಗೆ ನಿಮ್ಮ ಯೋಚನಾ ಶಕ್ತಿ ಹೆಚ್ಚಾಗುವಂಥದ್ದು. ಜೊತೆಗೆ ಅದರಿಂದ ಧನಾತ್ಮಕವಾದಂತಹ ಫಲದ ನಿರೀಕ್ಷೆಗೆ ಅನುಕೂಲವಾಗ್ತಕ್ಕಂಥದ್ದಾಗುತ್ತೆ. ಹೆಚ್ಚಿನ ಖರ್ಚಿಗೆ ಕಡಿವಾಣ ಹಾಕಬೇಕು. ಯಾಕೆ ಎಲ್ಲರಿಗೂ ಕೂಡ ಇದೊಂದು ಸಾಮಾನ್ಯವಾದಂತಹ ಅರ್ಥದಲ್ಲಿ ಹೇಳ್ತಾರೆ ಅಂತ ಅಂದ್ಕೊಳ್ಬೋದು ಕೆಲವರು, ಆದರೆ ಯಾವಾಗ ಅದೊಂದು ವೆಚ್ಚವಾಗುತ್ತೆ, ಭವಿಷ್ಯದಲ್ಲಿ ಆಗುವಂತಹ ತೊಂದರೆಗಳಿಗೆ ಅದು ಕಾರಣವಾಗುತ್ತೆ. ಮುಂದೆ ಬರುವಂತಹ ಆರ್ಥಿಕ ಸಮಸ್ಯೆಗಳಿಗೆ ಅದು ಕಾರಣವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆಪದ್ಧನವಾಗಿ ಸ್ವಲ್ಪ ಹಣವನ್ನಾದರೂ ಉಳಿಸ್ಕೊಂಡಿದ್ದರೆ ಅದು ನಿಮಗೆ ಯಾವುದೋ ಕಷ್ಟ ಕಾಲದಲ್ಲಿ ಅನುಕೂಲಕ್ಕೆ ಬರುವಂಥದ್ದಾಗುತ್ತೆ. ದುಂದು ವೆಚ್ಚ ಅನ್ನುವಂಥದ್ದು ನಿಮ್ಮನ್ನು ಕೆರಳಿಸುವ ಹಾಗೆ ಮಾಡುತ್ತೆ. ಮತ್ತೆ ಮತ್ತೆ ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಬೇರೆ ಬೇರೆ ವಿಚಾರಗಳಲ್ಲಿ ತಲ್ಲೀನರಾಗಿ ಇನ್ನಷ್ಟು ಮತ್ತಷ್ಟು ಹಣವನ್ನು
ನೀವು ಕಳ್ಕೊಳ್ಳುವಂತಹದ್ದು ಅಥವಾ ಖರ್ಚು ಮಾಡುವಂತಹದ್ದು ಆಗತ್ತೆ ಅಂತ ಅರ್ಥ. ತಂದೆಯವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಡಬಹುದು, ಎಚ್ಚರವನ್ನು ವಹಿಸಿ. ಕುಟುಂಬದವರ ಹೊಗಳಿಕೆ ನಿಮಗೆ ಸ್ಫೂರ್ತಿಯನ್ನು ಕೊಡುತ್ತೆ, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾರೆ. ಆಗ ಮನಸ್ಸಿಗೆ ತುಂಬ ಹರ್ಷವಾಗುತ್ತೆ, ಬೇರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಉತ್ಸಾಹ ಬರುವಂಥದ್ದಾಗತ್ತೆ. ಈ ದಿವಸದ ವಾತಾವರಣವನ್ನು ಉತ್ತಮಗೊಳಿಸ್ಕೊಳ್ಳಿ. ವಾತಾವರಣ ಅಷ್ಟೊಂದು ಚೆನ್ನಾಗಿಲ್ಲ, ಚೆನ್ನಾಗಿರುವಂತಹ ವಾತಾವರಣವನ್ನು ಸೃಷ್ಟಿ ಆಗುವ ಹಾಗೆ ನೀವು ಪ್ರಯತ್ನಪೂರ್ವಕವಾಗಿ ಮಾಡಿಕೊಳ್ಬೇಕು. ನಿಮ್ಮ ಮುಗ್ಧ ಮನಸ್ಸು ಬೇರೆಯವರಿಗೆ ಸಹಾಯಕವಾಗ್ಬೋದು. ಅಂದರೆ ಒಳ್ಳೆಯ ಮನಸ್ಸಿನಿಂದ ಮಾಡುವಂತಹ ಕೆಲಸಗಳು, ಸಂಕಲ್ಪ, ಬೇರೆಯವರ ಸೇವೆ, ಬೇರೆಯವರಿಗೆ ಸಹಾಯ, ಇವೆಲ್ಲವೂ ಕೂಡ ಅನುಕೂಲಕರವಾಗಿ ತೃಪ್ತಿಯನ್ನು ನಿಮಗೆ ಕೊಡುವಂಥದ್ದಾಗತ್ತೆ. ವಿಶೇಷವಾಗಿ ಸೂರ್ಯನಾರಾಯಣ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆಪ್ತರ ಜೊತೆಯಲ್ಲಿ ಏನೋ ಮನಸ್ಸಿಗೆ ಬೇಸರವಾಗುವಂಥದ್ದು, ಜಗಳಕ್ಕೆ ಅವಕಾಶ, ಸಿಟ್ಟಿಗೆ ಏಳುವಂಥದ್ದು, ಇವೆಲ್ಲವನ್ನು ನೋಡಬೇಕಾದಂಥದ್ದಾಗತ್ತೆ. ಅನಗತ್ಯವಾದಂತಹ ಕೆಲವು ಕೆಲಸಗಳಲ್ಲಿ ಆಸಕ್ತಿಯನ್ನು ವಹಿಸ್ತಕ್ಕಂಥದ್ದು ನಿಮಗೆ ಮಾರಕವಾಗುತ್ತೆ. ನಿಮ್ಮದಲ್ಲದೇ ಇರುವಂತಹ ವಿಷಯ ಆದರೂ ನಿಮಗೆ ಅದರಲ್ಲಿ ಆಸಕ್ತಿ, ಅಂತಹ ಕೆಲಸಗಳಲ್ಲಿ ನೀವು ಭಾಗಿಗಳಾದರೆ, ನಿಮ್ಮ ಹೆಸರು ಅಲ್ಲಿ ಕೇಳಿ ಬಂದರೆ ಅದು ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಒಂದು ವೃತ್ತಿಗೆ, ಉದ್ಯೋಗಕ್ಕೆ ತುಂಬ ಮಾರಕವಾಗ್ತಕ್ಕಂತಹ ವಿಷಯಗಳು ಅಲ್ಲಿ ಪ್ರಸ್ತಾಪವಾಗುತ್ತೆ. ಸ್ನೇಹಿತರ ಮನೆಯಿಂದ ಅಶುಭ ವಾರ್ತೆಯನ್ನು ಕೇಳ್ತೀರಿ, ಅದು ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಬೇಸರವಾಗುವಂಥದ್ದಾಗುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ, ಆರೋಗ್ಯವನ್ನು ತಾತ್ಸಾರ ಮಾಡಬೇಡಿ ಅಂತಕ್ಕಂಥದ್ದು. ಮೌನಕ್ಕೆ ಶರಣು ಹೋಗಿ, ಆದಷ್ಟು ಮಾತನ್ನು ಕಡಿಮೆ ಮಾಡಿ ಮೌನದಲ್ಲಿ ನೀವಿದ್ದು ಸತ್ಯಾಸತ್ಯತೆಗಳನ್ನು ಅಥವಾ ಆಗತಕ್ಕಂತಹ ಎಲ್ಲ ವ್ಯವಹಾರದ ಸಾಧಕ ಬಾಧಕಗಳನ್ನು ನೀವು ತಿಳ್ಕೊಳ್ಬಹುದು ಅಂತ ಅರ್ಥ. ದೈನಂದಿನ ಕೆಲಸಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ಸ್ನೇಹಿತರಿಗೆ ಸಹಾಯವನ್ನು ಮಾಡಿ. ಬೇರೆಯವರಿಗೆ ನೀವು ಸಹಾಯ ಮಾಡೋಕ್ಕೆ ಹೋಗುವಂಥದ್ದು ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ತೊಂದರೆ ಆಗುತ್ತೆ ಅಂತಾದರೆ ಆ ಸಾಲ ಅಷ್ಟು ಒಳ್ಳೆಯದಲ್ಲ ಅನ್ನುವಂಥದ್ದಾಗತ್ತೆ. ವಿಶೇಷವಾಗಿ ಬಾಲಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.